रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। The great Rishi Valmiki, who has given the world the most beautiful composition in the form of Srimad Valmiki Ramayanam, is reminding us through different characters of the Ramayanam. And you might be aware that Valmiki himself in his previous role in the life, he was a dacoit. ಮಹಾಮಹಿಮಾವಂತರಾದ ವಾಲ್ಮೀಕಿ ಋಷಿಗಳು ಈ ಭೂಮಂಡಲಕ್ಕೆ ಒಂದು ಅದ್ಭುತವಾದ ಒಂದು ರಚನೆಯನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಕೊಟ್ಟಿದ್ದಾರೆ. ಒಂದು ಶ್ಲೋಕ ಬರೆಯೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. 24,000 ಶ್ಲೋಕ ಇದೆ. 24,000 ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವರ ಕರುಣೆ ಇಲ್ಲದೆ, ದೇವರ ಪ್ರೇರಣೆ ಇಲ್ಲದೆ ರಚನೆ ಮಾಡೋಕ್ಕಾಗಲ್ಲ. ಆದರೆ ವಾಲ್ಮೀಕಿ ಋಷಿಗಳು ಈ ರಾಮಾಯಣವನ್ನು ರಚನೆ ಮಾಡೋಕ್ಕೆ ಮುಂಚೆ ಅವರು ಕಳ್ಳ ಆಗಿದ್ದರು, ದೊಡ್ಡ ಕಳ್ಳ ಆಗಿದ್ದರು, ದರೋಡೆಗಾರರು ಗೊತ್ತಾ? ಯಾರಾದರೂ ಏನಾದರೂ ತೊಗೊಂಡು ಹೋಗ್ತಾರೆ, ಅವರು ಹೊಡೆದು ಬಿಡೋದು, ಅವ್ರ ಹತ್ರ ಎಲ್ಲ ತೊಗೊಂಡ್ಬಿಡೋ ಅಂಥ ಕಳ್ಳ ಆಗಿದ್ದವರು ವಾಲ್ಮೀಕಿ ಋಷಿಗಳು. ಅವರ ಹೆಸರು ರತ್ನಾಕರ. ಮೊದಲವರು ರತ್ನಾಕರ ಎಂಬ ಡಾಕು, ವಾಲ್ಮೀಕಿ ಕಳ್ಳ ಆಗಿದ್ದರು. ಒಂದು ದಿವಸ once when Valmiki he used to do it every day. Whoever comes on the path where he used to reside in the forest, Valmiki was a hunter, basically from the hunting community. Valmiki was from the hunting community. He was a hunter. ಅವರು ಒಂದು ಬೇಡ ಅಂದರೆ ಏನರ್ಥ? ಬೇಟೆಗಾರ. ವಾಲ್ಮೀಕಿ ಋಷಿಗಳು ಏನಾಗಿದ್ದರು? ಬೇಟೆಗಾರರಾಗಿದ್ದರು. ಆ ಬೇಟೆಗಾರರು ಒಂದು ಮನೆ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇಲ್ಲಿ ಕಾಡಲ್ಲಿ. ಆ ದಾರಿನಲ್ಲಿ ಯಾರಾದರೂ ಬಂದರೆ ಮೆಲ್ಲಿಗೆ ಮರದ ಹಿಂದೆ ಬಚ್ಚಿಟ್ಕೊಂಡು ಬಂದ್ಬಿಟ್ಟು ಅವ್ರನ್ನ ಹೊಡೆಯೋದು, ಅವ್ರ ಹತ್ರ ಇರೋಲ್ಲ ಕಿತ್ಕೊಂಡ್ಬಿಟ್ಟು ಅವ್ರನ್ನ ಹೊಡೆದ್ಬಿಟ್ಟು ಕಳಿಸ್ಬಿಡೋದು. ಹೀಗೆ ಜೀವನ ನಡೆಸ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳು. ಅಂದರೆ ರತ್ನಾಕರ ಡಾಕು, ಅವ್ರ ಹೆಸರೇನು ಮೊದಲು? ರತ್ನಾಕರ ಅಂತ. ರತ್ನಾಕರ ಎಂಬ ಕಳ್ಳ ಆಗಿದೆ. ಸೊ ಯೂಸ್ ಟು ಕಂಟಿನ್ಯೂ ಟು ಡೂ ದಿಸ್ ಒನ್. whoever comes on the pathway, beat them up nicely, take away everything and then go and give it to the family. ಅವ್ರ ಹೆಂಡತಿ ಮಕ್ಕಳು ಇದ್ದರು. ಸೊ ಒಂದು ದಿವಸ ದೇವರ ಕರುಣೆಯಿಂದ, by the grace of God, Valmiki Rishi, Narad Rishi is coming on that path. Narad Rishi is coming with his veena on that path. ಅದೇ ದಾರಿನಲ್ಲಿ ನಾರದ ಋಷಿಗಳು ಬರ್ತಾ ಇದ್ದಾರೆ. ನಾರದ ಋಷಿಗಳು ಬಂದಿದ್ದ ತಕ್ಷಣ ಮೆಲ್ಲಿಗೆ ರತ್ನಾಕರ ಕಳ್ಳ ಏನು ಮಾಡ್ದ? ಮರದ ಹಿಂದೆಯಿಂದ ಬಚ್ಚಿಟ್ಕೊಂಡು ಬಂದು ತಕ್ಕದೆ ಬಂದು ನಿಂತ್ಕೊಂಡ್ಬಿಟ್ಟ ಮುಂದೆ. ನಿಮ್ಮ ಹತ್ರ ಏನೇನಿದೆ ಎಲ್ಲ ನನ್ನ ಹತ್ರ ಕೊಟ್ಟು ಬಿಡ್ರಿ ಅಂತ. ನಾರದ ಋಷಿ ಹತ್ರ ಏನಿದೆ? ಕಾವಿ ವಸ್ತ್ರ ಇದೆ, ಕೈಯಲ್ಲಿ ಒಂದು ವೀಣೆ ಇದೆ. ಕೈಯಲ್ಲಿ ವೀಣೆ ಇದೆ, ಅದು ಬಿಟ್ಟರೆ ಬೇರೆ ಅವ್ರ ಹತ್ರ ಹಣ ಇರುತ್ತೆ. ನಾರದ ಋಷಿ ಹತ್ರ ಇಲ್ಲ, ನಿಂತ್ಕೊಂಡಿದ್ರು. ಅವರು ಮೆಲ್ಲೆ ಅವನು ನೋಡಿ ಮುಗುಳು ನಗೆ. ಹಿ ಸ್ಮೈಲ್. ನಾರದ ಋಷಿ ಸಾ ರತ್ನಾಕರ ಆ್ಯಂಡ್ ಹಿ ಸ್ಮೈಲ್ ಇಟ್. ಓಕೆ, ಯು ಕ್ಯಾನ್ ಟೇಕ್ ಎನಿಥಿಂಗ್ ಯು ವಾಂಟ್. ಐ ವಿಲ್ ಗಿವ್ ಯು ದಿಸ್ ವೀಣಾ ಆಲ್ಸೋ. ಐ ವಿಲ್ ಗಿವ್ ಇಟ್ ಯು. ನಾನು ಈ ವೀಣೆನೂ ಕೊಟ್ಬಿಡ್ತೀನಿ, ನೀನು ಅದು ತೊಗೊಂಡು ಹೋಗ್ಬೋದು. ಅದು ಯಾಕೆ ಮಾಡ್ತಾ ಇದ್ದೀಯ ನೀನು ಇದನ್ನು? ವೈ ಆರ್ ಯು ಡೂಯಿಂಗ್ ದಿಸ್ ಒನ್? ವೈ ಆರ್ ಯು ಟೇಕಿಂಗ್ ಅವೇ ಥಿಂಗ್ಸ್? ಎಲ್ಲರಿಗಿಂತ ಯಾಕೆ ಈ ಥರ ತೊಗೊಳ್ತಾ ಇದ್ದೀನಿ? ನ್ಯಾಯನ ಹೆಂಗೆ ಮಾಡ್ತಾ ಇರೋದು? ಅದೆಲ್ಲ ನನ್ನ ಹತ್ರ ಚರ್ಚೆ ಮಾಡಬೇಡ್ರಿ ನೀವು. ಅದೆಲ್ಲ ಕಥೆಯೆಲ್ಲ ನನ್ನ ಹತ್ರ ಹೇಳ್ಬೇಡ್ರಿ. ಕೊಟ್ಬಿಟ್ಟು ಹೋಗ್ರಿ, ನಿಮ್ಮ ವೀಣೆ ಕೊಟ್ಬಿಟ್ಟು ಹೋಗ್ರಿ. ಕೊಡ್ತೀನಪ್ಪ, ನಾನು ನಮ್ಮ ಮುದ್ದೆ ಹೇಳ್ಬಿಟ್ಟಿದ್ದೀನಿ, ವೀಣೆ ಕೊಡ್ತೀನಿ. ಅದು ನೀವು ಮಾಡ್ತಾ ಇರೋದು ಸರಿನಾ? ಇನ್ನೊಬ್ಬರನ್ನ ನೋವಿಸಿ ನಾವು ಬಾಳ್ಬೋದಾ? ಇನ್ನೊಬ್ರಿಗೆ ನೋವು ಕೊಟ್ಬಿಟ್ಟು ಬಾಳ್ಬೋದಾ ನಾವು? ಕ್ಯಾನ್ ವಿ ಹರ್ಟ್ ಅದರ್ಸ್ ಆ್ಯಂಡ್ ಲಿವ್? ಇಸ್ ಇಟ್ ರೈಟ್? ಕ್ಯಾನ್ ವಿ ಟೇಕ್ ಅವೇ ದ ಪೊಸೆಷನ್ಸ್ ಆಫ್ ಅದರ್ಸ್ ಆ್ಯಂಡ್ ದೆನ್ ಲಿವ್ ಅ ಹ್ಯಾಪಿ ಲೈಫ್? ಇಸ್ ಇಟ್ ರೈಟ್? ಫ್ರಮ್ ಎನಿ ಪಾಯಿಂಟ್ ಆಫ್ ವ್ಯೂ ಇಸ್ ಇಟ್ ರೈಟ್? ತಪ್ಪಲ್ವಾ ನೀವು ಮಾಡ್ತಾ ಇರೋದು? ಸ್ವಲ್ಪ ಯೋಚನೆ ಮಾಡೋದು. ನೀವೊಂದು ಕೆಲಸ ಮಾಡು, ನಾನು ಕೊಡ್ತೀನಿ, ವೀಣೆ ಕೊಡ್ತೀನಿ ನಿನಗೆ. ನೀನು ಮೊದಲು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಿಮ್ಮ ಹೆಂಡತಿ ಮಕ್ಕಳ ಹತ್ರ ಕೇಳ್ಕೊಂಬ, ನೀನು ಇದನ್ನು ಮಾಡ್ತಾ ಇದೆಯಲ್ಲ, ಇದರಿಂದ ನಿನಗೆ ಪಾಪ ಬರ್ತಾ ಇದೆ.
ನಿನಗೆ ಪಾಪ ಬರ್ತಾ ಇದೆ, ಈ ಪಾಪವನ್ನು ನಿಮ್ಮ ಹೆಂಡತಿ ಮಕ್ಕಳು ಹಂಚ್ಕೊಳ್ತಾರೆ, ಕೇಳ್ಕೊಂಬ. ಇಫ್ ಯು ಡೂ ದಿಸ್, ಯು ಆರ್ ಗೋಯಿಂಗ್ ಟು ಕಮಿಟ್ ಎ ಸಿನ್, ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಸಿನ್ನರ್. So you go and ask your wife and children whether they are ready to take, whether they are ready to share the bad effects of your act, the fruits of the day. Are they ready to go to hell along with you? ನರಕಕ್ಕೆ ನಿನ್ನ ಜೊತೆಯಲ್ಲಿ ಹೋಗಕ್ಕೆ ತಯಾರಾಗಿದ್ದಾರಾ? ಅವ್ರಿಗೋಸ್ಕರ ತಾನೇ ಮಾಡ್ತಾ ಇದೆಯಾ? ರತ್ನಾಕರ ಕಳ್ಳ ಇದ್ದಾನಲ್ಲ, ಅವನ ಜನಗಳಿಂದ ತಗೊಳ್ತಾನೆ. ಎಲ್ಲಿ ತಗೊಂಡು ಕೊಡ್ತಾನೆ? ಅವನು ಕುಟುಂಬಕ್ಕೆ ಕೊಡ್ತಾನೆ. ಆ ಕುಟುಂಬಕ್ಕೆ ಕೊಟ್ಟಾಗ ಆ ಕುಟುಂಬದವರು ಸಂತೋಷ ಮಾಡ್ತಾರೆ. ಇದರಿಂದ ಈ ಪದಾರ್ಥ ತಗೊಂಡು ಕೊಟ್ಟರೆ ಅವರು ಭಾಗಿಗಳಾಗಬೇಕಾ ಇಲ್ಲ ಪಾಪದಲ್ಲಿ? ಹೋಗಿ ಕೇಳ್ಕೊಂಬ. ಯು ಗೋ ಅಂಡ್ ಆಸ್ಕ್ ಯುವರ್ ವೈಫ್ ಆ್ಯಂಡ್ ಚಿಲ್ಡ್ರನ್ ವೆದರ್ ದೇ ಆರ್ ರೆಡಿ ಟು ಶೇರ್ ದ ಸಿನ್ ವಿಚ್ ಯು ಆರ್ ಇನ್ಕರಿಂಗ್. ಸೊ ಈ ಸೆಡ್ ಯು ಆರ್ ಟ್ರೈಂಗ್ ಟು ಫೂಲ್ ಮೀ. ನನ್ನನ್ನು ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು? ನಾರದ್ರ ಹತ್ರ ರತ್ನಾಗ ಹೇಳಿ, ನನ್ನನ್ನು ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡಿ, ನಾನು ಹೋಗೋಷ್ಟೊತ್ತಿಗೆ ಓಡೋಗ್ಬಿಡ್ತೀರ ಅಲ್ಲಿಂದ. ನಾನು ಹೋಗಿ ಬರೋಷ್ಟೊತ್ತಿಗೆ ಮನೆಗೆ ಹೋಗಿ ಇಲ್ಲಿಂದ ಓಡೋಗ್ಬಿಡ್ತೀರ. ಅದಕ್ಕೆ ತಾನೇ ಮಾಡ್ತಾ ಇದ್ದೀರ? ಇಲ್ಲ, ಏನೂ ಇಲ್ಲ. ಬೇಕಾದ್ರೆ ನನ್ನನ್ನು ಕಟ್ಟಾಕ್ಬಿಟ್ಟು ಹೋಗು ನೀನು. You tie me up to the tree and then you may be under the impression that I will run away. I will not run away. You tie me to the tree and go. So ಕಟ್ಟಿಬಿಡ್ತಾರೆ. ಆ ನಾರದನ್ನು ಮರಕ್ಕೆ ಕಟ್ಬಿಡ್ತಾನೆ. ರತ್ನಾಕರ ಡಾಕು ಒಂದು ನಾರದನ್ನು ಮರಕ್ಕೆ ಕಟ್ಬಿಟ್ಟು ನಾನು ಹೋಗಿ ಕೇಳ್ಕೊಂಬರ್ತೀನಿ ಅಂತ. ಸೊ ರತ್ನಾಕರ ಗೋಸ್ ಹೋಮ್. ಮನೆಗೆ ಹೋಗ್ಬಿಟ್ಟು ಹೆಂಡತಿ ಮಕ್ಕಳ ಹತ್ರ ಬಿಡಿಸಿ ಹೇಳ್ತಾ ಇದ್ದಾರೆ, ಯಾರೋ ಒಬ್ರು ಬಂದರೆ ಕಾವಿ ವೇಷ ಹಾಕೊಂಡು ಸನ್ಯಾಸಿ ಥರ ಕಾಣಿಸ್ತಾರೋ, ಹೇಳ್ತಾ ಇದ್ದಾರೆ ನಾನು ಮಾಡ್ತಾ ಇರೋದಿದೆಯಲ್ಲ ತಪ್ಪಂತೆ, ಈ ಥರ ಮಾಡಿದ್ರೆ ಪಾಪ ಬರುತ್ತಂತೆ, ಆ ಪಾಪಕ್ಕೆ ನಾನು ನರಕಕ್ಕೆ ಹೋಗ್ಬೇಕಂತೆ, ನೀವು ನನ್ನ ಜೊತೆ ನರಕಕ್ಕೆ ಬರ್ತೀರಲ್ಲ, ಯು ಆಲ್ಸೋ ವಿಲ್ ಕಮ್ ಅಲಾಂಗ್ ವಿತ್ ಮೀ ಟು ಹೆಲ್, ಇಸ್ಂಟ್ ಇಟ್? ಯು ಆಲ್ಸೋ ವಿಲ್ ಕಮ್ ಅಲಾಂಗ್ ವಿತ್ ಮೀ ಟು ಹೆಲ್, ಇಸ್ಂಟ್ ಇಟ್? ದೆನ್ ಹಿ ಗೆಟ್ಸ್ ಅ ರಿಪ್ಲೈ, ವೆರಿ ಅಸ್ಟಾನಿಶಿಂಗ್ ರಿಪ್ಲೈ. ಆಶ್ಚರ್ಯಕರವಾದ ಉತ್ತರ ಸಿಗುತ್ತೆ ಅವ್ರ ಹೆಂಡತಿ ಮಕ್ಕಳಿಂದ. ಅವ್ರು ಹೇಳ್ತಾರೆ, ನರಕಕ್ಕೆ ನಾವು ಬರಲ್ಲ, ನೀನು ನಿನ್ನ ಕುಟುಂಬನ ಕಾಪಾಡಬೇಕು, ನೀನು ನಿನ್ನ ಕರ್ತವ್ಯ ಅಲ್ಲ, ನೀನು ಕಾಪಾಡಲೇಬೇಕಲ್ವಾ? ನಾವು ಯಾಕೆ ನರಕಕ್ಕೆ ಬರಬೇಕು? ನಾವು ಬರಲ್ಲ, ನಾವು ಪಾಪಕ್ಕೆ ಭಾಗಿಗಳಾಗಲ್ಲ. ವಿ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಯುವರ್ ಸಿನ್. ಇಟ್ ಈಸ್ ಯುವರ್ ಡ್ಯೂಟಿ ಟು ಲುಕ್ ಆಫ್ಟರ್ ಯುವರ್ ಫ್ಯಾಮಿಲಿ. ಹೌ ಕ್ಯಾನ್ ವಿ ಟೇಕ್ ಪಾರ್ಟ್ ಇನ್ ದಿಸ್ ಸಿನ್ ಅಂತ ಹೇಳಿದ ಕೂಡ ಒಂದು ಆಶ್ಚರ್ಯ ಆಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್ ವಾಲ್ಮೀಕಿ ರಿಷಿ ಹ್ಯಾಸ್ ಸ್ಟಾರ್ಟೆಡ್ ಥಿಂಕಿಂಗ್. ವಿತೌಟ್ ಥಿಂಕಿಂಗ್ ಒನ್ ಶುಡ್ ನಾಟ್ ಆ್ಯಕ್ಟ್. ಇದುವರೆಗೂ ಅವನು ಯೋಚನೆ ಮಾಡಿರಲಿಲ್ಲ ಅವನು ಇದ್ರ ಬಗ್ಗೆ. ಇವಾಗ ಯೋಚನೆ ಬಂದ್ಬಿಡ್ತು ರತ್ನಾಕರನಿಗೆ, ಹೌದಲ್ಲ. ಸೊ ಆಲ್ ದ ವೈಲ್ ಐ ಆಮ್ ಡೂಯಿಂಗ್ ದಿಸ್ ಆ್ಯಕ್ಟಿವಿಟಿ ಓನ್ಲಿ ಫಾರ್ ಮೈ ಫ್ಯಾಮಿಲಿ ಆ್ಯಂಡ್ ದೇ ಆರ್ ನಾಟ್ ರೆಡಿ ಟು ಪಾರ್ಟೇಕ್ ದ ಸಿನ್. ನಾನು ಮಾಡೋ ಪಾಪಕ್ಕೆ ಭಾಗ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಬೇಜಾರು ಮಾಡ್ಕೊಂಡು ವಾಪಸ್ ಬರ್ತಾರೆ. ಈ ಕಮ್ಸ್ ಆ್ಯಂಡ್ ದೆನ್ ಶಿ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ನಾರದ. ನಾರದ ಶ್ರೀಗಳು, ವಾಟ್ ಹ್ಯಾಪನ್? ಸೈಲೆಂಟಾಗಿರ್ದು, ಏನು ಮಾಡಲ್ಲ, ಹಗ್ಗ ಬಿಚ್ಚಿಬಿಡ್ತಾರೆ. ಹಗ್ಗ ಬಿಚ್ಚಿಬಿಟ್ಟು ಅವ್ರನ್ನ ಬಿಡುಗಡೆ ಮಾಡ್ಬೋದು. ನಾರದ ಋಷಿ ಬಿಡುಗಡೆ ಮಾಡಿಬಿಟ್ಟು, ಏನಪ್ಪ ಏನಾಯಿತು? ವೈ ಆರ್ ಯು ಕೀಪಿಂಗ್ ಕ್ವೈಟ್? ಟೆಲ್ ಮಿ ವಾಟ್ ಹ್ಯಾಪನ್. ವಾಟ್ ಹ್ಯಾಪನ್? ಏನಾಯ್ತು ಹೇಳು. ನನ್ನ ಹೆಂಡತಿ ಮಕ್ಕಳು ನನ್ನ ಪಾಪಕ್ಕೆ ಭಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು, ನರಕಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು, ನಾನೊಬ್ಬನೇ ನರಕಕ್ಕೆ ಹೋಗಬೇಕು. ನಾನು ಹೇಳಿದ್ನಲ್ಲಪ್ಪ ನನಗೆ. ಇವಾಗ ನಾನೇನು ಮಾಡಬೇಕು? ಇಷ್ಟು ದಿವಸ ಇಷ್ಟು ಜನ ಹೊಡೆದಿದ್ದೀನಲ್ಲ ನಾನು, ಎಷ್ಟು ಜನ ಹೊಡೆದಿದ್ದೀನಿ. ಅವ್ರ ಹತ್ರ ಇದ್ದ ಹಣ ಎಲ್ಲ ತೊಗೊಂಬಿಡಿ, ಎಷ್ಟೋ ಜನ ಪ್ರಾಣನ ತೆಗೆದಿಲ್ಲ. ನಾನು ಪಾಪಿ ಅಲ್ವ ನಾನು ಇವಾಗ? ಹೌದು, ಪಾಪಿನೇ ನೀನು. ಈಗ ನಾನೇನು ಮಾಡಬೇಕು? ಪಾಪ ದೂರ ಹೋಗಬೇಕು, ನಾನೇನು ಮಾಡಬೇಕು? ರಾಮ ನಾಮ ಜಪ ಮಾಡು. ಐ ಆಮ್ ಎ ಸಿನ್ನರ್ ನೌ, ವಾಟ್ ಶಾಲ್ ಐ ಡೂ ನೌ? ಯು ಟೆಲ್ ಮಿ ವಾಟ್ ಐ ಶುಡ್ ಡೂ ನೌ? ನಥಿಂಗ್. ಚಾಂಟ್ ದ ನೇಮ್ ಆಫ್ ರಾಮ. ವಾಲ್ಮೀಕಿ ಬಂದು ಬೇಟೆಗಾರ, ಅವನಿಗೆ ರಾಮ ಅಂತ ಕೂಡ ಹೇಳಕ್ಕೆ ಬಂದಿಲ್ಲ ಅಂತೆ. ಅವನಿಗೆ ರಾಮ ಅಂತ ಹೇಳಕ್ಕೆ ಕೂಡ ಬಂದಿಲ್ಲ. ಅದಕ್ಕೆ ನಾರದ ಹೇಳ್ತಾರೆ, ಮರ 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 ಅಂತ ಹೇಳು. ಇದು ಮರ ಮರ ಅಂತ ಹೇಳಕ್ಕೆ ಬರ್ತಾನೆ. ಮರ 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 ಏನು ಹೇಳ್ತಾ ಇದ್ದೀನಿ ಅವನು? ಮರ 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 ಹೇಳ್ರಿ, ನೀವು ಹೇಳ್ರಿ. ಮರ 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 ಬರ್ತಾ ಇದೆ. ಸೊ ಮರ 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 ಅಂತ ಹೇಳಿ ಕೊಟ್ಬಿಟ್ಟು ನಾವು ರಾಮ ರಾಮ ಜಪ ಮಾಡಿ ಹಾಗೇ ಕೂತ್ಕೊಂಡು ಜಪ ಮಾಡ್ತಾರೆ. ಎಷ್ಟೋ ವರ್ಷ ಕಳೆದೋಗ್ಬಿಡುತ್ತೆ, ಎಷ್ಟೋ ವರ್ಷ ಆಗ್ಬಿಡುತ್ತೆ. ವಾಲ್ಮೀಕಿ ಅವರು ರತ್ನಾಕರ ಡಾಕು ಇದನ್ನಲ್ಲ, ರತ್ನಾಕರ ಕಳ್ಳ ಕೂತ್ಕೊಂಡು ಜಪ ಮಾಡ್ತಾಯಿದ್ರೆ ಎಷ್ಟೋ ವರ್ಷ ಕಳೆದೋಗ್ಬಿಡಿ. ಎದ್ದೇಳಿ ರಾಮ 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 ಅಂತ ನನ್ನ ಪಾಪ ಹೋಗಬೇಕು, ನಾನು ಒಳ್ಳೆಯವನಾಗಬೇಕು ಅನ್ನೋ ಉದ್ದೇಶದಿಂದ ಜಪ ಮಾಡ್ತಾ ಇದ್ದಾನೆ. ಕಾಲ ಕಳೀತಾ ಇದೆ. ಇರುವೆಗಳು ಹುತ್ತ ಕಟ್ಟುತ್ತೆ, ನೋಡಿದ್ದೀರಾ? ಹುತ್ತ, ಅವ್ರ ಮೇಲೆ ಹುತ್ತ ಕಟ್ಟೋಕ್ಕೆ ಶುರು ಮಾಡಿಬಿಟ್ಟಿದೆ. ಎಲ್ಲ ಪೂರ್ತಿ ಹುತ್ತ ಕಟ್ತಾ, ಹುತ್ತ ನೋಡಿದ್ರೆ ಎಲ್ಲರೂ? ಹ್ಯಾವ್ ಯು ಸೀನ್ ಆ್ಯಂಟ್ ಹಿಲ್? ಸೊ ದಿ ಆ್ಯಂಟ್ಸ್ ಹವ್ ಕಮ್ ಆ್ಯಂಡ್ ನೌ ಸ್ಲೋಲಿ ಸ್ಟಾರ್ಟೆಡ್ ಬಿಲ್ಡಿಂಗ್ ದಿ ಆ್ಯಂಟ್ ಹಿಲ್ ಅಪಾನ್ ಹಿಸ್ ಬಾಡಿ. ಸ್ಲೋಲಿ ಬಂದು ಇಲ್ಲಿವರೆಗೂ ಬಂದಾಯಿತು. ಇಲ್ಲಿವರೆಗೂ ತಲೆಯ ದಾಟಿ ಹೊಟ್ಟೋಗ್ಬಿಟ್ಟಿದೆ.
Up to the top, he is not budged at all. Ram, 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 Ram. ಹೇಳ್ತಾನೇ ಇದೆ. ಅದಾದ ನಂತರ ಸ್ವಲ್ಪ ಎಷ್ಟೋ ವರ್ಷ ಆದಮೇಲೆ, ಆಫ್ಟರ್ ಮೆನಿ ಇಯರ್ಸ್, ಒನ್ಸ್ ಅಗೇನ್ ನಾರದ ಋಷಿ ಕಮ್ಸ್ ಬ್ಯಾಕ್. ಈ ಸೀಸ್ ನೋಡಿದ್ರೆ, ನಾರದ ಋಷಿ ಬಂದು ನೋಡಿದ್ರೆ ಅಲ್ಲಿ ಒಳಗಡೆ ಕೂತಿದ್ದಾರೆ ಯಾರು, ರಾಮ ರಾಮ ಅಂತ. ಅದೇ ಅವರೇ. ಬಿಕಾಸ್ ನಾರದ ಋಷಿ ಡಸಂಟ್ ಏಜ್. ನಾರದ ಋಷಿಗೆ ವಯಸ್ಸಾಗೋದೇ ಇಲ್ಲ. ಅವರು ನಾರದ ಋಷಿ ವಯಸ್ಸಾಗೋದಿಲ್ಲ. ಸನತ್ ಕುಮಾರ, ಸನಂದನ ಸನತ್ ಕುಮಾರ್ ಅವರು ವಯಸ್ಸಾಗೋದಿಲ್ಲ. ದೇ ಡೋಂಟ್ ಏಜ್ ಇಟ್ ಆಲ್. ನಾರದ ಋಷಿ ಬಂದು ನೋಡಿದ್ರು, ಈ ಕೇಮ್ ಅಂಡ್ ಸಾ, ಅಲ್ಲಿ ಶಬ್ದ ಬರ್ತಾ ಇದೆ, ರಾಮ್ 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 ರಾಮ್. ಅವಾಗ ಏನು ಮಾಡ್ತಾರೆ, ಅವರು ಮೆಲ್ಲಿ ಅದನ್ನು ಹೊಡಿತಾರೆ. ಯಾವುದನ್ನು? ಆ ಹುತ್ತನ್ನು ಹೊಡೆದ್ಬಿಟ್ಟು ಒಳಗಡೆ ನೋಡಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಮೆಲ್ಲಿಗೆ ಹೊಡೆದ್ಬಿಟ್ಟು ಅವ್ರನ್ನ ಎಬ್ಬರಿಸ್ತಾರೆ. ಹಿ ಅರೌಸಸ್ ಹಿಮ್. ಈ ಸೆಟ್ ಸ್ಟ್ಯಾಂಡ್ ಅಪ್ ನಾವು. ಎದ್ದು ನಿಂತರೆ ಈ ಸೆಟ್ಸ್ ಕೈ ಕೊಟ್ಟು ಜೋಡಿಸ್ಕೊಂಡಿದ್ದೆ, ನಾನು ಜಪ ಮಾಡ್ತಾ ಇದ್ದೆ, ಕ್ಷಮಿಸ್ಬಿಡಿ ನೀವು ಬಂದು. ನಾನು ಹಿ ಬಿಕಮ್ ಆಲ್ರೆಡಿ ಇಸ್ ಕಂಪ್ಲೀಟ್ಲಿ ಚೇಂಜ್ ನಾವು. ಸಾರಿ, ಐ ಡಿಡ್ ನಾಟ್ ಸಿ, ನೀವು ಬಂದು ಗೊತ್ತಾಗಿಲ್ಲ ನನಗೆ. ಇನ್ ಫ್ಯೂಚರ್ ನಾರದ ಋಷಿ ಹೇಳ್ತಾರೆ, ಇನ್ನು ಮುಂದೆ ನಿನ್ನ ಹೆಸರು ಬಂದ್ಬಿಟ್ಟು ಈ ಹುತ್ತ ಇದೆಯಲ್ಲ, ಹುತ್ತ, ಅದಕ್ಕೆ ಕನ್ನಡ ಸಂಸ್ಕೃತದಲ್ಲಿ ವಲ್ಮೀಕ, ವಲ್ಮೀಕಂ. ಇನ್ ಸಾಂಸ್ಕ್ರಿಟ್ ವಲ್ಮೀಕಂ ಮೀನ್ಸ್ ಆ್ಯಂಟ್ ಹಿಲ್. ವಲ್ಮೀಕಂ ಅಂದರೆ ಆ್ಯಂಟ್ ಹಿಲ್. ಅದನ್ನು ಇನ್ನು ಮುಂದೆ ನಿನ್ನ ಹೆಸರು ವಾಲ್ಮೀಕಿ. ಇನ್ನು ಮುಂದೆ ನಿನ್ನ ಹೆಸರು ಏನಾಗುತ್ತೆ, ರತ್ನಾಕರ ಅಲ್ಲ, ವಾಲ್ಮೀಕಿ ಅಂತ ಹೆಸರು ಬರುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಇವಾಗ ನಾನು ಏನು ಮಾಡಬೇಕು, ನನಗೆ ಜಪ ಮಾಡ್ತಾ ಇದ್ದೆ, ವಾಟ್ ಐ ಶುಡ್ ಡೂ ನಾವು ಅಂತ ಮಾತಾಡ್ತಾ ಇರಬೇಕಾದ್ರೆ, ಆ್ಯಸ್ ದೇ ಆರ್ ಟಾಕಿಂಗ್ ಟು ಒನ್ ಅನದರ್, ಮಾತಾಡ್ತಾ ಇದ್ದಾರೆ, ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಎರಡು ಹಂಸ, ಕ್ರೌಂಚ ಪಕ್ಷಿ, ಕ್ರೌಂಚ ಅಂತ ಹೇಳಿದ್ರೆ ಹಂಸ ಪಕ್ಷಿ ಅಂತ ಹೇಳಿದ್ರೆ, ಅಥವಾ ಕೊಕ್ಕರೆ ಪಕ್ಷಿ, ಎರಡು ಪಕ್ಷಿಗಳನ್ನು ಹಾರ್ಕೊಂಡು ಹೋಗ್ತಾ ಇದೆ ಪಕ್ಕದಲ್ಲಿ. ದೊಡ್ಡ ಪಕ್ಷಿ ನೋಡಿದರೆ ಬಿಳಿ ಪಕ್ಷಿ, ಕೊಕ್ಕರೆ ದೊಡ್ಡ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಸಮ್ ಹಂಟರ್ ಫ್ರಮ್ ಸಮ್ವೇರ್, he shoots an arrow to one of those. Two cranes are flying like this. So some hunter from somewhere, he shoots one of them. One is a male, another is a female, and both of them were happy. They were in the happy time. That time he has shot one of them. ಇಬ್ಬರು, ಎರಡು ಪಕ್ಷಿಗಳು ತುಂಬ ಖುಷಿಯಾಗಿ ಜೊತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಒಂದು ಗಂಡು ಪಕ್ಷಿ, ಒಂದು ಹೆಣ್ಣು ಪಕ್ಷಿ. ಆವಾಗ ಆ ಗಂಡು ಪಕ್ಷಿನ ಒಬ್ಬ ಬೇಟೆಗಾರ ಹೊಡೆದು ಬಿಡ್ತಾನೆ, ಸತ್ತೋಗಿ ಬಿದ್ದೋಗ್ಬಿಡ್ತಾರೆ. ಅದು ನೋಡಿದ ತಕ್ಷಣವೇ ವಾಲ್ಮೀಕಿ ಆಗಿದ್ದಾರೆ, ಅವ್ರ ಬಾಯಿಂದ ಒಂದು ಶಬ್ದ ಬರುತ್ತೆ, ಅವ್ರ ಬಾಯಿಂದ ಒಂದು ಸಂಸ್ಕೃತ ಶಬ್ದ ಬರುತ್ತೆ. ಮಾ ನಿಷಾದ ತ್ವಂ ಪ್ರತಿಷ್ಠಾಮವಾಪ್ಸಿ ಯತ್ ಕ್ರೌಂಚ ಮಿಥುನಾದೇಕಮವತ್ಸೀಹಿ. ಇದು ಮೊದಲನೇ ಶ್ಲೋಕ. He says, O hunter who has shot one of the cranes of the two who were happy, you will also suffer like those. The separation, whatever separation they are suffering, the two cranes are suffering, same separation you will also suffer in your life. You will never be happy in your life. This comes out of his mouth automatically. ಅವ್ರ ಬಾಯಿಂದ ತಾನಾಗಿ ಅವ್ರಿಗೆ ಗೊತ್ತಿಲ್ಲ, ಸಂಸ್ಕೃತ ಓದಿಲ್ಲ ಅವರು, ವಾಲ್ಮೀಕಿ ಸಂಸ್ಕೃತ ಓದಿಲ್ಲ. ಅದು ಕೊಕ್ಕರೆ ಪಕ್ಷಿಗಳು, ಕೊಕ್ಕರೆ ಪಕ್ಷಿ ಸತ್ತು ಬಿದ್ದಿದ ತಕ್ಷಣವೇ ಅವ್ರ ಬಾಯಿಂದ ಬರುತ್ತೆ, ಹೇ ಬೇಟೆಗಾರ, ನೀನು ಎರಡು ಪಕ್ಷಿಗಳಲ್ಲಿ ಒಂದು ಪಕ್ಷಿಯನ್ನು ಕೊಂದು ಬಿಟ್ಟಿದೆಯಲ್ಲ, ಅವ್ರಿಗೆ ಎರಡು ಪಕ್ಷಿಗಳು ತುಂಬ ದುಃಖ ಆಗಿದೆ, ನಿನಗೂ ಅದೇ ಥರ ದುಃಖ ಬರುತ್ತೆ ಅಂತ ಶ್ಲೋಕ ಬರುತ್ತೆ ಬಾಯಿಂದ. ಮಾ ನಿಷಾದತ್ವಂ ಪ್ರತಿಷ್ಠಾಮವಾಪ್ಸೀಹಿ ಯತ್ ಕ್ರೌಂಚ ಮಿಥುನಾದೇಕಮ ಅವಧೀಹಿ ಅಂತ ಬಂದ್ಬಿಡುತ್ತೆ. ಬಂದಿದ ತಕ್ಷಣವೇ he doesn't know that it is a ಶ್ಲೋಕ. He does not know that it is Sanskrit also. ಅದು ಸಂಸ್ಕೃತ ಅಂತಲೂ ಗೊತ್ತಿಲ್ಲ ಅವರಿಗೆ. ಬಟ್ he is understanding the meaning of that one. Suddenly he has said, ಅದು ಏನು ಹೇಳ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ. ಅವ್ರು ನಾರದರ್ಶಿ ಏನಿದು, ವಾಟ್ ಹ್ಯಾವ್ ಐ ಸೆಡ್ ಜಸ್ಟ್ ನೌ? ಸೊ ನಾರದರ್ಶಿ says, out of sadness, out of shoka, you said a shloka. From shoka, that is sorrow, grief, a shloka has come from your mouth. What should I do now? Now you compile the Ramayanam from this shloka. Keeping this shloka as the first shloka, now you compile the Ramayanam. What is the Ramayanam? Then Narada Rishi relates to him about the Leelas of Rama. ನಾರದರು ಏನು ಮಾಡ್ತಾರೆ, ಅವಾಗೆ ಶ್ರೀರಾಮನ ಪೂರ್ತಿ ಎಲ್ಲ ಹೇಳಿದ ತಕ್ಷಣ ವಾಲ್ಮೀಕಿ ಋಷಿಗಳು ಸುಂದರವಾಗಿ ರಾಮಾಯಣವನ್ನು ಆ ಶ್ಲೋಕದಿಂದ ಪ್ರಾರಂಭ ಮಾಡಿ ಪೂರ್ತಿ ರಾಮಾಯಣವನ್ನು ರಚನೆ ಮಾಡ್ತಾರೆ. ಅದೇ ರಾಮಾಯಣ ನಾವು ಓದ್ತಾ ಇರೋದು. ದಟ್ ಇಸ್ ದ ರಾಮಾಯಣ ವಿಚ್ ವಿ ಆರ್ ರೀಡಿಂಗ್ ನೌ. ಕ್ಯಾನ್ ಯು ಇಮ್ಯಾಜಿನ್ a hunter who does not know anything, who knows only to shoot animals, bring that animal and then live his life? He is the one who has completely given this beautiful Ramayana to us.
So that is why the value of the Ramayana is all the more beautiful. All the more beautiful. The entire world is enchanted by this Ramayana. There is no count of the languages into which this entire Ramayana has been translated. ಎಷ್ಟು ಭಾಷೆಗಳಲ್ಲಿ ರಾಮಾಯಣವನ್ನು ಅನುವಾದ ಮಾಡಿದೆ ಅಂತ ಯಾರು ಹೇಳೋದು? ವಿಶ್ವದ ಭಾಷೆಗಳಲ್ಲಿ ಅನುವಾದ ಆಗಿದೆ ರಾಮಾಯಣ. ವಿಶ್ವದ ಭಾಷೆಗಳಲ್ಲಿ ಎಲ್ಲ ಜರ್ಮನ್ ಭಾಷೆ, ಜಪಾನ್ ಭಾಷೆ, ಏನು ಚೈನೀಸ್ ಭಾಷೆಯಲ್ಲಿ ಏನು ಫ್ರೆಂಚ್ ಭಾಷೆ, ಎಲ್ಲ ಭಾಷೆಗಳಲ್ಲೂ ಇದು ಅನುವಾದ ಆಗಿದೆ. ಅಷ್ಟು ಸುಂದರವಾದ ಗ್ರಂಥ ರಾಮಾಯಣ. ಎಲ್ಲಿಂದ ಬಂತು? ನಮಗೆ ವಾಲ್ಮೀಕಿ ಋಷಿಯಿಂದ ಬಂತು. ಸೊ ಇಂಥ ಸುಂದರವಾದ ವಚನ ನಾವು ಓದ್ತಾ ಇದ್ದೀವಿ. ಲೆಟ್ಸ್ ಕಂಟಿನ್ಯೂ ವಾಟ್ ಹ್ಯಾಪನ್ ಟು ರಾವಣ. ರಾವಣ ಬಂದು ಸೀತಾಮಾತೆ ಹತ್ರ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ? ಸೀತೆಯನ್ನು ಆಕರ್ಷಿಸುತ್ತಾ ಇದ್ದಾರೆ, ತನ್ನ ಕಡೆ ಎಳ್ಕೊಳ್ತಾ ಇದ್ದಾರೆ. ಒಬ್ಬ ಮನುಷ್ಯನ ತನ್ನ ಕಡೆ ಎಳ್ಕೊಬಿಟ್ಟು ಮೆಲ್ಲಿಗೆ ಅವ್ರ ಹತ್ರ ಒಳ್ಳೆ ಮಾತು ಹೇಳ್ಬಿಟ್ಟು ಬಂದ್ಬಿಡ್ತಾರಲ್ಲ, ನೀನು ಒಳ್ಳೆ ಹುಡುಗ ಅಲ್ಲ ಅಂತ ಹೇಳ್ಬಿಟ್ರೆ ಸಾಕು, ಹತ್ರ ಹೋಗ್ಬಿಡ್ತೀರ. ಹೇಳಿದ್ರೆ ಸೀತೆ ಮಾತೆ ಹತ್ರ ಏನೋ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಯು ಆರ್ ಎ ಜ್ಯುವೆಲ್ ಅಮಂಗ್ ವಿಮೆನ್. ನೀನು ಹೆಂಗಸರಲ್ಲಿ ರತ್ನಪ್ರಾಯವಾಗಿದೆಯಾ. ಯು ಆರ್ ಎ ಜ್ಯುವೆಲ್ ಅಮಂಗ್ ವಿಮೆನ್. ನೋ ಲಾಂಗರ್ ದೇರ್ ಫಾರ್ ರಿಮೈನ್ ಇನ್ ದಿಸ್ ಶಾಬಿ ಕಂಡೀಷನ್. ಆದ್ದರಿಂದ ಈ ಒಂದು ತುಂಬ ಕೊಳಕಾದ ಸ್ಥಿತಿನಲ್ಲಿ ಇರಬೇಡ. ಬಂದುಬಿಟ್ಟು ನಾನೆಲ್ಲ ಒಳ್ಳೆ ಬಟ್ಟೆ ಎಲ್ಲ ಕೊಡ್ತೀನಿ ನಿನಗೆ, ಸುಂದರವಾದ ಬಟ್ಟೆ ಕೊಟ್ಟು ಒಳ್ಳೆ ಅರಮನೆ ಕೊಡ್ತೀನಿ ನಿನಗೆ ಅಂತ ಹೇಳ್ತೀನಿ. ವೇರ್ ಆರ್ನಮೆಂಟ್ಸ್ ಆನ್ ಯುವರ್ ಲಿಮ್ಸ್. ನಿನ್ನ ಕೈ ಮೇಲೆ, ಶರೀರ ಮೇಲೆ ಒಳ್ಳೆ ಒಡವೆಗಳನ್ನು ಹಾಕೋ ನೀನು. ಇಂಡೀಡ್ ಹ್ಯಾವಿಂಗ್ ಹ್ಯಾಡ್ ಮೀ ಆಸ್ ಯುವರ್ ಕಾನ್ಸರ್ಟ್, ಹೌ ಕ್ಯಾನ್ ಯು ರಿಮೇನ್ ಅಡಾರ್ನ್ ಓ ಲೇಡಿ ಎಂಡೋಡ್ ವಿತ್ ದ ಲವ್ಲಿ ಫಾರ್ಮ್. ಇವಾಗ ನನ್ನನ್ನು ನಿನ್ನ ಗಂಡನಾಗಿ ಸ್ವೀಕಾರ ಮಾಡಿದ್ರೆ ನಿನಗೆಲ್ಲ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಇಫ್ ಯು ಅಕ್ಸೆಪ್ಟ್ ಮೀ ಆಸ್ ಯುವರ್ ಹಸ್ಬೆಂಡ್, you will get everything from me, all the things you will get. This charming youth of yours, which is now fully developed, is actually passing away. ನೀನು ಇವಾಗ ಯುವಾವಸ್ಥೆಯಲ್ಲಿದೆಯಾ? ಯುವಾವಸ್ಥೆ ಅಂತ ಹೇಳಿದ್ರೆ ಮದುವೆ ಆಗೋ ವಯಸ್ಸಲ್ಲಿದೆಯಾ ನೀನು. ಆದ್ದರಿಂದ ಇದನ್ನು ಕಳ್ಕೋಬೇಡ ನೀನು. ಅಂದರೆ ಮುದುಕಿ ಆಗಿಬಿಡ್ತೆ ನೀನು. ಅದರಿಂದ ನನ್ನನ್ನು ಸ್ವೀಕರಿಸಿ ನೀನು. ವಾಟ್ ಹ್ಯಾಸ್ ಆ್ಯಕ್ಚುಲಿ ಪಾಸ್ ನೆವರ್ ರಿಟರ್ನ್ಸ್ ಎನಿ ಮೋರ್ ದ್ಯಾನ್ ದ ಕರೆಂಟ್ ಆಫ್ ಸ್ಟ್ರೀಮ್ಸ್. ಒಂದು ಹೊಳೆನಲ್ಲಿ ನೀರು ಬರ್ತಾ ಇದೆಯಪ್ಪ, ಹೊಳೆ ನೋಡಿದ್ದೀರಾ ನೀವು? ಕಾವೇರಿ ನೀರು ಬರ್ತಾ ಇದೆ. ಬಂದಿರೋ ನೀರು ವಾಪಸ್ ಹೋಗುತ್ತಾ? ಇವಾಗ ನೀವು ಗಡಿಯಾರ ಇದೆ ನೋಡಿ, ಮೇಲೆ ಗಡಿಯಾರ ಇದೆಯಲ್ಲ, ಅದ್ರ ಸೂಜಿನ ಹಿಂಗೆ ಹೋಗುತ್ತಾ? ಸೂಜಿ ಈ ಕಡೆ ಹೋಗುತ್ತಾ, ಈ ಕಡೆ ಹೋಗುತ್ತಾ? ಸೂಜಿ ಯಾಕಡೆ ಹಂಗೆ ಹೋಗ್ತಾ ಇರುತ್ತಲ್ಲ. ಯಾವಾಗ ಈ ಕಡೆ ಹೋಗೋದು ನೋಡಿದ್ರೆ ಸೂಜಿ, ನೀವೇನಾದ್ರು ತಿರುಗಿಸಿದ್ರೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗುತ್ತಾ ಅದು ಗಾಡಿ? ಸೂಜಿ ಯಾವಾಗಲೂ ಮುಂದೆನೇ ಹೋಗ್ತಾ ಇರುತ್ತೆ. ಕ್ಲಾಕ್, needles of the clock will go always ahead only. The water of any stream will go in a direction, it will not go back. Same way youth also will not come back. ಯೌವನ ಕೂಡ ಮತ್ತೆ ವಾಪಸ್ ಬರಲ್ಲ. ಅದರಿಂದ ಜಲ್ದಿ ತೀರ್ಮಾನ ಮಾಡು, ನಾನು ಹೇಳಿದ ಒಪ್ಕೊಂಡ್ಬಿಡುತ್ತಾ ರಾವಣ ಹೇಳ್ತಾ ಇದ್ದಾನೆ. Having created you as the paragon of beauty, I believe the celebrated maker of the universe who designed your form has retired from his duty of designing forms. For indeed there is no other woman who can compare, no other women who can compare in comeliness with you, O lady of charming aspect. ಸೃಷ್ಟಿಕರ್ತೃ ಆದ ಬ್ರಹ್ಮ ಬಂದು ನಿಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ, ಸೀತಾದೇವಿಯನ್ನು ಸೃಷ್ಟಿ ಮಾಡಿದ ಮತ್ತೆ ಯಾರನ್ನೂ ಸೃಷ್ಟಿ ಮಾಡಿಲ್ಲ ಅಂತ. ಯಾಕಂದರೆ ಅಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದಾರಂತೆ ಸೀತೆ, ಅಷ್ಟು ಸುಂದರವಾಗಿದ್ದಾರೆ ಸೀತೆ. ಇಷ್ಟು ಸುಂದರವಾದ ಒಬ್ಬರನ್ನ ವ್ಯಕ್ತಿ ಸೃಷ್ಟಿ ಮಾಡಿದ ಮೇಲೆ, he cannot, after Brahma has created you, then he could not find any reason to create anybody. He retired from work because you are so beautiful. ಅಷ್ಟು ಸುಂದರವಾಗಿದ್ದೀರಾ ನೀವು ಅಂತಬಿಟ್ಟು ರಾವಣ ಹೇಳ್ತಾ ಇದ್ದಾರೆ. Who, having come across you, O princess of the Videha territory, adorned as you are with comeliness and exuberant youth, would not lose his balance of mind, even if he is Brahma, the grandfather of the universe himself. ನಿಮ್ಮನ್ನು ನೋಡಿದ ನಂತರ ಯಾರು ತಾನೇ ಮನಸ್ಸು ಚಂಚಲ ಆಗಲ್ಲ, ಬ್ರಹ್ಮ ಕೂಡ ಚಂಚಲವಾಗಿಬಿಡ್ತಾರೆ. ಒಂದು ಬ್ಯೂಟಿಫುಲ್ anecdote. Normally you don't hear this one, what I am going to tell you now. It's going to come afterwards. ಒಂದು ಸುಂದರವಾದ ಸಂಗತಿ ನಿಮಗೆ ಹೇಳ್ತೀನಿ, ತುಂಬ ಗಮನ ಕೊಟ್ಟು ಕೇಳಬೇಕು, ಎಲ್ಲೋ ನೋಡಬಾರ್ದು, ಗಮನ ಕೊಟ್ಟು ಕೇಳಬೇಕು. ಶ್ರೀರಾಮ ಬಂದು ವನವಾಸಕ್ಕೆ ಬಂದು ಬಿಫೋರ್ ಸೀತಾ ವಾಸ್ ಕಿಡ್ನಾಪ್, ಸೀತೆಯನ್ನು ರಾವಣ ಅಪಹರಣ ಮಾಡಿಕೊಂಡು ಹೋಗೋಕ್ಕೆ ಮುಂಚೆ ಇದಿತ್ತಲ್ಲ, ಜಿಂಕೆ ಬಂದಿತ್ತಲ್ಲ, ಆ ಜಿಂಕೆ ಬಂದಿರಬೇಕಾದ್ರೆ ಮೋಸ ಮಾಡಿದ್ದಾನೆ ಜಿಂಕೆ ರಾಮನ ಕರ್ಕೊಂಡು ಹೋದ್ರು. ಆ ಸಮಯದಲ್ಲಿ ಇನ್ನು ಜಿಂಕೆನೂ ಬಂದಿಲ್ಲ, ರಾಮ, ಲಕ್ಷ್ಮಣ, ಸೀತಾ, ದೀಸ್ 3 people are living in a hut. I am telling you some other thing not connected with Sundarakanda. Why I am saying this one? Because Ravana said, whose mind will not be agitated when they see you? What did Ravana say? Whose mind? Is there anybody, human being in the world, or any Devata, or even Brahma, if they see you, their mind will be agitated?
ಇಂಥ ಸುಂದರವಾದ ಸೀತಾ ಮಾತೆ ನಿನ್ನನ್ನು ನೋಡಿದಾಗ ಯಾರ ಮನಸ್ಸು ಕೂಡ ಚಂಚಲವಾಗ್ಬಿಡುತ್ತೆ ಅಂತ ರಾವಣ ಹೇಳಿದ್ನೇ ಇಲ್ಲ. ಸೀತಾ ಮಾತೆಯನ್ನು ಅಷ್ಟು ಸುಂದರವಾಗಿದ್ದಾರೆ ಸೀತೆ, ಯಾರ ಮನಸ್ಸು ಚಂಚಲ ಆಗ್ಬಿಡುತ್ತೆ ಅಂತ ಹೇಳಿದ. ಆದರೆ ಇದೊಂದು ಸುಂದರವಾದ ಸಂಗತಿ. ಸೊ ರಾಮ, ಲಕ್ಷ್ಮಣ ಆ್ಯಂಡ್ ಸೀತಾ ವೇರ್ ಇನ್ ದ ಹಟ್. ಸೊ ಡೈಲಿ ರಾಮ ಆ್ಯಂಡ್ ಸೀತಾ ಯೂಸ್ ಟು ಬಿ ಇನ್ ದ ಹಟ್. ಲಕ್ಷ್ಮಣ ಯೂಸ್ ಟು ಗೋ ಆ್ಯಂಡ್ ಬ್ರಿಂಗ್ ಫ್ರೂಟ್ಸ್, ಹರ್ಬ್ಸ್ ಆ್ಯಂಡ್ ರೂಟ್ಸ್. ಗಿಡ ಮೂಲಿಕೆಗಳನ್ನು, ಹಣ್ಣು ಹಂಪಲಗಳನ್ನು ಲಕ್ಷ್ಮಣ ಹೊರಗಡೆ ಹೋಗಿ ತೊಗೊಂಬರ್ತಾ ಇದ್ರು ಪ್ರತಿ ದಿವಸ. ಕಾಡಲ್ಲಿ ಯಾರಿದ್ದಾರಪ್ಪ, ಯಾರಿಲ್ಲ ತಾನೇ ನೋಡ್ಕೊಳ್ಳೋರು. ರಾಮ ಸೀತಾ ಗುಡಿಸಲಿದ್ದರೆ ಲಕ್ಷ್ಮಣ ಹೋಗ್ಬಿಟ್ಟು ತೊಗೊಂಬರ್ತಾ ಇದ್ರು. ಬೆಳಿಗ್ಗೆ ಹೋಗ್ಬೇಕಲ್ಲ, ತಿಂಡಿ ಮಾಡಬೇಕಲ್ಲಪ್ಪ, ಊಟ ಮಾಡಬೇಕಲ್ಲ. ಸೊ ಏನು ತಿಂತಾಯಿದ್ರು ಅವರು? ಹಣ್ಣು, ಇಲ್ಲಾಂದರೆ ಮೂಲಿಕೆಗಳು, ಇಲ್ಲ ಕೆಳಗಡೆ ಬರ್ತವೆ ಗೆಡ್ಡೆ ಗೆಣಸುಗಳು, ಅದನ್ನು ತೊಗೋತಾ ಇದ್ರು. ಸೊ ಎವ್ರಿ ಡೇ ಲಕ್ಷ್ಮಣ ಯೂಸ್ ಟು ಗೋ ಆ್ಯಂಡ್ ಬ್ರಿಂಗ್ ಆ್ಯಂಡ್ ಗಿವ್ ಇಟ್ ಟು ಬೋತ್ ಆಫ್ ದೆಮ್. ಆಫ್ಟರ್ ರಾಮ ಆ್ಯಂಡ್ ಸೀತಾ ಹ್ಯಾವ್ ಈಟನ್, ದೆನ್ ಲಕ್ಷ್ಮಣ ಯೂಸ್ ಟು ಈಟ್. ಎಷ್ಟು ವರ್ಷ ವನವಾಸ? 14 ವರ್ಷ ವನವಾಸ. ಲಕ್ಷ್ಮಣ ನಿದ್ದೆನೇ ಮಾಡಿಲ್ಲ. ಅವರಿಗೆ ಅಲ್ಲಿ ಕೊಳ ಇರಲಿಲ್ಲ, ಮುಖ ತೊಳ್ಕೊಳ್ಳೋಕೆ ಕೊಳ ಇರಲಿಲ್ಲ, ನಿದ್ದೆನೇ ಮಾಡಿಲ್ಲ. ಲಕ್ಷ್ಮಣ ನಿಂತ್ಕೊಂಡೇ ಇರ್ತಾರೆ. 14 ವರ್ಷ ನಿದ್ದೆ ಮಾಡಿಲ್ಲ ಲಕ್ಷ್ಮಣ. ಇಸ್ ದ ಟ್ರೂತ್. ಲಕ್ಷ್ಮಣ ಡಿಡ್ ನಾಟ್ ಸ್ಲೀಪ್ ಫಾರ್ 14 years. ಅದರ್ವೈಸ್ ಹಿ ಕುಡ್ ನಾಟ್ ಕಿಲ್ ಮೇಘನಾದನು. ಇಂದ್ರಜಿತ್, ಟು ಕಿಲ್ ಇಂದ್ರಜಿತ್ ಹಿ ಹ್ಯಾಡ್ ಟು ಬಿ ಅವೇ ಫಾರ್ 14 years. ಸೊ ಈಸ್ ಟು ಗೋ ಅಂಡ್ ಬ್ರಿಂಗ್ ದ ಫ್ರೂಟ್ಸ್. ಒಂದು ದಿವಸ ರಾಮ ಏನು ಮಾಡ್ತಾರೆ, ಲಕ್ಷ್ಮಣನ ಪರೀಕ್ಷೆ ಮಾಡಬೇಕು. ಯಾರ ಪರೀಕ್ಷೆ ಮಾಡಬೇಕು? ಲಕ್ಷ್ಮಣನ ಪರೀಕ್ಷೆ. ಒನ್ಸ್ ರಾಮ ವಾಂಟೆಡ್ ಟು ನಾಟ್ ಟೆಸ್ಟ್ ಲಕ್ಷ್ಮಣ, ಬಟ್ ಟೆಲ್ ದ ವರ್ಲ್ಡ್ ಅಬೌಟ್ ಲಕ್ಷ್ಮಣಸ್ ಕ್ಯಾರೆಕ್ಟರ್. Ram wanted to make known to everybody how perfect Lakshmana is. So Ram said, today I will go and get the fruits, Lakshmana you stay here. ಇವತ್ತು ನಾನು ಹಣ್ಣು ತೊಗೊಂಬರ್ತೀನಿ, ಲಕ್ಷ್ಮಣ ನೀನು ಅತ್ತಿಗೆ ಜೊತೆ ಇಲ್ಲೇ ಇದ್ದುಬಿಡು ನೀನು. ಮೊದಲನೇ ಸಾರಿ ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ರಾಮ ಹೇಳ್ತಾ ಇರೋದು ಮೊದಲನೇ ಸಾರಿ. ಫಸ್ಟ್ ಟೈಮ್ ಈಸ್ ಸೇಯಿಂಗ್ ಯು ಸ್ಟೇ ವಿತ್ ಯುವರ್ ಸಿಸ್ಟರ್ ಇನ್ ಲಾ ಹಿಯರ್. ಲಕ್ಷ್ಮಣ ಬಿಕೇಮ್ ಅಲರ್ಟ್. ಹಿ ನ್ಯೂ ರಾಮ ಇಸ್ ಟೆಸ್ಟಿಂಗ್. ತಕ್ಷಣ ಲಕ್ಷ್ಮಣ ಬಹಳ ಚೇತರಿಸ್ಕೊಂಡ್ಬಿಟ್ರು. ಓಹೋ, ಅಣ್ಣ ಏನೋ ನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇಮಿಡಿಯೇಟ್ಲಿ ಕೇಮ್ ಔಟ್ ಆಫ್ ದ ಹಟ್. ಹೊರಗಡೆ ಬಂದುಕೊಂಡು, ಅಣ್ಣ ಒಂದೇ ಒಂದು ರಿಕ್ವೆಸ್ಟ್. ಐ ರಿಕ್ವೆಸ್ಟ್ ಯು ಫಾರ್ ಒನ್ ಥಿಂಗ್. ಐ ವಿಲ್ ಡೂ ವಾಟ್ ಎವರ್ ಯು ಸೇ, ಬಟ್ ಪ್ಲೀಸ್ ಟೆಲ್ sister-in-law not to come out of the hut. I will be here only. She should not come out of the hut. Sister-in-law should not come out. Sita Mata should not come out of the hut. I will stand here only outside. You please tell her. So ರಾಮನಿಗೆ ಹೇಳಿದ್ರು ಅಣ್ಣನಿಗೆ, ಅಣ್ಣ ದಯವಿಟ್ಟು ಅತ್ತಿಗೆ ಹತ್ರ ಹೇಳ್ಬಿಡಿ, ಅವರು ಹೊರಗಡೆ ಬರಬಾರ್ದು, ಗುಡಿಸಿನ ಹೊರಗಡೆ ಬಂದು ನಾನು ಹೊರಗಡೆ ನಿಂತ್ಕೋತೀನಿ ಅಂತ ಹೇಳ್ಬಿಟ್ಟು. ಓಕೆ, ಅಗ್ರೀಡ್. ಶಿ ಇಸ್ ಇನ್ಸೈಡ್, ಲಕ್ಷ್ಮಣ ಇಸ್ ಔಟ್ಸೈಡ್. ಸೊ ರಾಮ ಇಸ್ ಕಾಮ್, ಇಸ್ ನಾಟ್ ಎಟ್ ಆಲ್ ಕಮ್ ಬ್ಯಾಕ್. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಬಂದೇ ಇಲ್ಲ. ರಾಮ ವಾಪಸ್ ಬಂದೇ ಇಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಗಿಣಿ ಬರುತ್ತೆ. ಗಿಣಿ ಅಂದರೆ ಗೊತ್ತಲ್ಲ, ಒಂದು ಗಿಣಿ ಬಂದು ಗುಡಿಸಿನ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಲಕ್ಷ್ಮಣ ಇಸ್ ವೆರಿ ಅಲರ್ಟ್. ಈಸ್ ವಾಚಿಂಗ್ ದಟ್ ಪ್ಯಾರೆಟ್ ಇಸ್ ಕಮಿಂಗ್ ಅಂಡ್ ಸಿಟ್ಟಿಂಗ್ ಆನ್ ದ ಹಟ್. Absolutely alert. He knew that somebody has come. So he is seeing that parrot. The parrot is looking at Lakshmana only. ಆ ಗಿಣಿ ಲಕ್ಷ್ಮಣನೇ ನೋಡ್ತಾ ಇದೆ, ನೋಡ್ಬಿಡ್ತಾ ಇದೆ. ಲಕ್ಷ್ಮಣ ಲಕ್ಷ್ಮಣ ಪುಷ್ಪಂ ದೃಷ್ಟ್ವಾ ಫಲಂ ದೃಷ್ಟ್ವಾ ದೃಷ್ಟ್ವಾ ಯೂಷತ ಯೌವನಂ ಏಕಾಂತೆ ಚ ಕಾಂಚನಂ ದೃಷ್ಟ್ವಾ ಕಸ್ಯ ನೋಚ್ಚಲತಿ ಮನಃ. ಮೀನಿಂಗ್ ಆಫ್ ದಿಸ್ ಒನ್ ಇಸ್, ಯಾರಾದರೂ ಒಳ್ಳೆ ಹೂ ನೋಡಿದಾಗ, ಗಿಡದಲ್ಲಿ ಒಳ್ಳೆ ಹೂ ಆಶ್ರಮದಲ್ಲಿದ್ದರೆ ನಾವು ಕಿತ್ಬೋದು. ಇನ್ನೊಬ್ಬರು ಮನೆಯಲ್ಲಿದ್ದರೆ ಕಿತ್ಬೋದಲ್ಲ? ಕಿತ್ಬೋತಾನೆ. If there is a beautiful flower in our ashram, we can pluck it. If it is in our house, we can pluck it. But if the house, beautiful flower is in somebody else's house, can we pluck it? ಕಿತ್ಬೋದಾ? ಇನ್ನೊಬ್ಬರು ಮನೆಯಲ್ಲಿ ಬೆಳೆದಿದ್ದಾರಪ್ಪ ಅವ್ರ ಹೂ, ನಾವು ಕಿತ್ಬೋದಾ? ಪುಷ್ಪಂ ದೃಷ್ಟ. ಅದೇ ಥರ ಹಣ್ಣು ಆಶ್ರಮದಲ್ಲಿ ಬಿಟ್ಟರು, ಚೇಪೆಕಾಯೆಲ್ಲ ಸ್ವಾಹ, ಪಪಾಯ ಸ್ವಾಹ ಮಾಡ್ಬೋದು. ಅದೇ ಇನ್ನೊಬ್ಬರು ಮನೆಯಲ್ಲಿ ಬಂದಿರೋದು ತೆಗಿಬೋದ? ನಾವು ತೆಗಿಬೋದಾ? ಇನ್ನೊಬ್ಬರು ಮನೆ ಹಣ್ಣು ಬಿಟ್ಟಿದ್ರೆ ನಾವು ತೆಗಿಬೋದು. ವಿ ಶುಡ್ ನಾಟ್ ಟಚ್ ದ ಫ್ರೂಟ್. ಪುಷ್ಪಂ ದೃಷ್ಟ್ವಾ ಫಲಂ ದೃಷ್ಟ್ವಾ ದೃಷ್ಟ್ವಾ ಯೂಷದ ಯೌವನಂ. ಅದೇ ರೀತಿಯಾಗಿ ಒಳ್ಳೆ ಯುವಾವಸ್ಥೆಯಲ್ಲಿರುವ, ಯೌವನದಲ್ಲಿರುವ ಒಂದು ಹೆಣ್ಣನ್ನು ನೋಡಿದಾಗ, ಗಂಡನ್ನು ನೋಡಿದಾಗ ಯಾರ ಮನಸ್ಸು ತಾನೇ ಚಂಚಲ ಆಗೋಲ್ಲ. See the question. The parrot is asking Lakshmana. Lakshmana,
when somebody sees a flower, beautiful flower or a beautiful fruit, or sees a very very youthful person, whose mind will not be agitated? Did you understand the question? ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಾ? ಒಳ್ಳೆ ಹೂವನ್ನು ನೋಡಿದಾಗ ಬೇರೆಯವ್ರ ಮನೆಯಲ್ಲಿ, ಒಳ್ಳೆ ಹಣ್ಣನ್ನು ನೋಡಿದಾಗ ಬೇರೆಯವ್ರ ಮನೆಯಲ್ಲಿ, ಒಳ್ಳೆ ಯುವತಿಯನ್ನು ಅಥವಾ ಯುವಕರನ್ನು ನೋಡಿ ಯಾರು ಮನಸ್ಸು ಚಂಚಲ ಆಗಲ್ಲ? ಚಂಚಲ ಆಗೇ ಆಗುತ್ತಲ್ವ ಲಕ್ಷ್ಮಣ ಅಂತ ಹೇಳಿದ್ರೆ, ಲಕ್ಷ್ಮಣ ಅರ್ಥ ಮಾಡ್ಕೊಳ್ಳೋದು ಬೇರೆ, ದಿಸ್ ನನ್ ಅದರ್ ದ್ಯಾನ್ ರಾಮ. He says, he replies, Lakshmana replies, Pita yasya shuchi bhuto, Pita yasya shuchi bhuto, Mata yasya pativrata. The person whose father is of a good character and whose mother is also of a good character, Ramo yasya hridaye, and the one who has Sri Ram in his heart, he will never be agitated. Difficult, no? Very difficult, isn't it? ಯಾರ ತಂದೆ ತಾಯಿಯಂದಿರು ಯಾವಾಗಲೂ ಒಳ್ಳೆಯದನ್ನೇ ಒಳ್ಳೆ ಮಾರ್ಗದಲ್ಲೇ ಇದ್ದಾರೋ, ಮತ್ತು ಯಾರ ಹೃದಯದಲ್ಲಿ ಶ್ರೀರಾಮ ಇದ್ದಾರೋ ಅವರು ಖಂಡಿತವಾಗಿ ಚಂಚಲ ಆಗಲ್ಲ ಅಂತ ಲಕ್ಷ್ಮಣ ಉತ್ತರ ಕೊಡ್ತಾನೆ. ಇಮಿಡಿಯೇಟ್ಲಿ ದ ಪ್ಯಾರೆಟ್ ಬಿಕಮ್ಸ್ ಶ್ರೀರಾಮ. ಆ ಗಿಳಿ ಶ್ರೀರಾಮ ಆಗಿ ಬಂದು ತಪ್ಪಿಕೊಳ್ತಾ ಇರುತ್ತೆ ಲಕ್ಷ್ಮಣನನ್ನು. ಲಕ್ಷ್ಮಣ, ನಿಜವಾಗಿಯೂ ನೀನು ನನ್ನ ತಮ್ಮ, ಯು ಆರ್ ರಿಯಲಿ ಮೈ ಎಲ್ದರ್, ನಾಟ್ ಓನ್ಲಿ ಮೈ, ಯು ಆರ್ ರಿಯಲಿ ಅ ವೆರಿ ವೆರಿ ಸ್ಟರ್ಲಿಂಗ್ ಪರ್ಸನ್ ಅಂತ ಆಶೀರ್ವಾದ ಮಾಡ್ತಾರೆ. Where is Ravana? Ravana is saying, who will not be agitated? Lakshmana is saying, definitely there is a person who will not be agitated. ಅರ್ಥ ಆಗ್ತಾ ಇದೆ ನಿಮಗೆ? ಇದು ಚರಿತ್ರೆಯ ಪರೀಕ್ಷೆ. ಚರಿತ್ರೆಯ ಪರೀಕ್ಷೆ. This is a test of character of not Lakshmana, each and every one of us. It is a test of the character of each and every one of us. ನಮ್ಮೆಲ್ಲರ ಪರೀಕ್ಷೆ ಮಾಡೋಕ್ಕೋಸ್ಕರ ಇದನ್ನು ವಾಲ್ಮೀಕಿ ಋಷಿ ನಮಗೆ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು. ಅರ್ಥ ಇದೆಯಲ್ಲ? ನಮ್ಮೆಲ್ಲರ ಪರೀಕ್ಷೆ ಮಾಡೋಕ್ಕೋಸ್ಕರ ಇನ್ನೊಬ್ಬರ ಮನೆಯಲ್ಲಿರೋ ಹೂ ಮುಟ್ಟಬಾರದು, ಇನ್ನೊಬ್ಬರ ಮನೆಯಲ್ಲಿರೋ ಹಣ್ಣು ಮುಟ್ಟಬಾರದು, ಇನ್ನೊಬ್ಬರಿಗೆ ಸ್ವಂತವಾದವರ ಬಗ್ಗೆ ನಾವು ಮನಸ್ಸಲ್ಲಿ ಯೋಚನೆ ಮಾಡಬೇಕು. ಇನ್ನೊಬ್ಬರಿಗೆ ಸೇರಿರುವ ಮನುಷ್ಯರ ಬಗ್ಗೆ ನಾವು ಮನಸ್ಸಲ್ಲಿ ಯೋಚನೆ ಮಾಡಬಾರ್ದು, ತಪ್ಪದು. ಅರ್ಥ ಆಗ್ತಾ ಇದೆಯಾ ಹೇಳಿದ್ದು? ಆದ್ದರಿಂದ ಶ್ರೀರಾಮನ ಚರಿತ್ರೆ ಬಹಳ ಸುಂದರವಾದ ಚರಿತ್ರೆ. ಇಲ್ಲಿ ವಿಶ್ರಾಂತಿ ಮಾಡೋಣ.